ಈಗ ಬ್ಲೌಸ್ದು ಫುಲ್ ಲೆಂತ್ ಎಷ್ಟು ಬೇಕು ಅಂತ ಫಸ್ಟ್ ಒಂದು 4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಆ 4 ಇಂಚಸ್ ಬಿಟ್ಟು ಒಂದು ಸ್ಟ್ರೈಟ್ ಒಂದು ಲೈನ್ ಹಾಕಿ. ನಿಮಗೆ ಕಾಲರ್ ನೆಕ್ಗೋಸ್ಕರ ಅಲ್ವಾ, ಆಲ್ಟರ್ ನೆಕ್ ಥರ. ಸೊ ಅದಕ್ಕೋಸ್ಕರ 4 ಇಂಚಸ್ ಬಿಟ್ಟು ಅದಾದಮೇಲೆ ಕೆಳಗೆಗೆ ಬ್ಲೌಸ್ ಲೆಂತ್ ಮಾರ್ಕ್ ಮಾಡಿದರೆ ಆಯಿತು. ನಾರ್ಮಲ್ ಬ್ಲೌಸ್ ಲೆಂತ್ ನಾವು ಹೇಗೆ ಮಾರ್ಕ್ ಮಾಡ್ತೀವಿ ಸೇಮ್ ಅದೇ ಥರ ಫುಲ್ ಲೆಂತ್ ಎಷ್ಟಿದೆ ಅಂತ ನೋಡಿಕೊಂಡು ಬ್ಲೌಸು 1 ಇಂಚಸ್ ಎಕ್ಸ್ಟ್ರಾ ಮಾರ್ಕ್ ಮಾಡಬೇಕು. ನಿಮ್ಮ ಮೆಜರ್ಮೆಂಟ್ ಏನಿದೆ ಅದಕ್ಕೆ 1 ಇಂಚಸ್ ಎಕ್ಸ್ಟ್ರಾ ಜಾಯಿಂಟ್ ಮಾಡಬೇಕು. ಅದಾದಮೇಲೆ ಒಂದು ಲೈನ್ ಹಾಕಿ. ಈಗ ಫ್ರಂಟ್ ಪಾರ್ಟಿಗೆ ಕರೆಕ್ಟಾಗಿ ಪ್ಲೇಸ್ ಇದೆಯಾ ಅಂತ ನೋಡಿ, 14 ಇಂಚಸಲ್ಲಿ ಕರೆಕ್ಟ್ ಇದೆಯಾ ಅಂತ ನೋಡಿಕೊಂಡು ಅದಾದಮೇಲೆ ಈಗ ಮಾರ್ಕಿಂಗ್ ಮಾಡಬೇಕು. ಈಗ ಶೋಲ್ಡರ್ 1/2 ಇಂಚಸ್, ಶೋಲ್ಡರ್ ಎಷ್ಟಿದೆಯೋ ಅದನ್ನ ಆಫ್ ಮಾಡ್ಕೊಳ್ಳಿ. ಆಫ್ ಮಾಡಿಕೊಂಡು ಒಂದು ಲೈನನ್ನು ಹಾಕಿ ಜಸ್ಟ್. ಓಕೆನಾ? ಅದಾದಮೇಲೆ ಆರ್ಮ್ ಹೋಲ್ ಡೌನ್ ಕೂಡ ಶೋಲ್ಡರ್ ಎಷ್ಟು ಬಂದಿದೆಯೋ ಆಫ್ ಮಾಡಿದಾಗ ಸೇಮ್ ಅದನ್ನೇ ಅಲ್ಲಿ ಮಾರ್ಕ್ ಮಾಡಿ. ಈಗ ನನಗೆ ಮೇಲ್ಗಡೆ ಶೋಲ್ಡರ್ 6 ಇಂಚಸ್ ಇದೆ ಅಂತಂದರೆ ಆರ್ಮ್ ಹೋಲ್ ಡೌನ್ ಕೂಡ 6 ಇಂಚಸ್ ಇರಬೇಕು. ಈಗ ಚೆಸ್ಟ್ ರೌಂಡ್ ಎಷ್ಟಿದೆ ಅದಕ್ಕೆ 1/4 ಮಾಡಬೇಕು. 4 ಭಾಗ ಮಾಡಿಕೊಂಡು ಫಸ್ಟ್ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಮಾರ್ಕ್ ಮಾಡಿದ ಆದಮೇಲೆ ಒಂದು ಲೈನ್ ಹಾಕಿ. ಈಗ ಸೀಮ್ ಅಲೌನ್ಸ್ಗೋಸ್ಕರ ಒಂದು 2 ಇಂಚಸ್ ಎಕ್ಸ್ಟ್ರಾ ಮಡಗ್ತಾ ಇದ್ದೀನಿ. 2 ಇಂಚಸ್ ಎಕ್ಸ್ಟ್ರಾ. ಈಗ ನಿಮಗೆ ಎಷ್ಟು ಬಂದಿದೆಯೋ, ನಿಮ್ಮ ಚೆಸ್ಟ್ ರೌಂಡ್ ಎಷ್ಟಿದೆಯೋ ಅದನ್ನು 1/4 ಮಾಡಿ ಅದಾದಮೇಲೆ 2 ಇಂಚಸ್ ಎಕ್ಸ್ಟ್ರಾ ಮಾರ್ಕ್ ಮಾಡಬೇಕು. ಈಗ ವೇಸ್ಟ್ ರೌಂಡ್ ಕೂಡ ಅಷ್ಟೇ. ವೇಸ್ಟ್ ರೌಂಡ್ ಎಷ್ಟಿದೆಯೋ ಅದನ್ನು 1/4 ಮಾಡಬೇಕು. ಮಾಡಿ ಆದಮೇಲೆ ಮಾರ್ಕ್ ಮಾಡಿ ಅದಾದಮೇಲೆ 2 ಇಂಚಸ್ ಎಕ್ಸ್ಟ್ರಾ ಮಾರ್ಕ್ ಮಾಡಿ ಜಾಯಿನ್ ಮಾಡ್ಕೋಬೇಕು. ಈಗ ಸೈಡಲ್ಲಿ 2 ಇಂಚಸ್ ಇದೆ ಅಲ್ವಾ, ಅದನ್ನು ಸ್ಟ್ರೈಟಾಗಿ ಜಾಯಿಂಟ್ ಮಾಡ್ಕೊಳ್ಳಿ. ಈಗ ಆರ್ಮ್ ಹೋಲ್ ಶೇಪ್ ಸ್ಕೇಲ್ ಇರುತ್ತಲ್ವ ಅದನ್ನ ಇಟ್ಕೊಂಡು ಒಂದು ಕರ್ವನ್ನು ಹಾಕಿ. ಇಲ್ಲದಿದ್ದರೆ ಕೈಯಲ್ಲೇ ಒಂದು 1 ಇಂಚ್ ಆಗುವಷ್ಟು ಒಂದು ಕರ್ವನ್ನು ಹಾಕಿ. ಈಗ ಫ್ರಂಟ್ ಆಗಿರೋದ್ರಿಂದ ನಾನು 1/2 ಇಂಚಿಗೆ ಹಾಕ್ಕೊಂಡಿದ್ದೀನಿ. ಈಗ ನೆಕ್ ವಿಡ್ತ್ 2.5 ಇಂಚಸ್ ಮಾರ್ಕ್ ಮಾಡ್ಕೊಳ್ಳಿ. 2.5 ಇಂಚಸ್ ಮಾರ್ಕ್ ಮಾಡಿ ಆದಮೇಲೆ ಶೋಲ್ಡರ್ ಸ್ಲೋಪ್ ಮಾರ್ಕ್ ಮಾಡ್ಕೊಳ್ಳಿ. ಅದಾದಮೇಲೆ ಮೇಲ್ಗಡೆಗೆ 4 ಇಂಚಸ್ ಲೈನ್ ಹಾಕಿ. ಅದು ವಿಡ್ತ್ 1.5 ಇಂಚಸ್ ಮಡಗಿ. ಅದು ಬೆಲ್ಟ್ ವಿಡ್ತ್ ಇದೆ ಅಲ್ವಾ, 1.5 2.5 ಇಂಚಸ್ ಮಾರ್ಕ್ ಮಾಡಿ ಆದಮೇಲೆ 1.5 ಇಂಚಸ್ಗೆ ಒಂದು ಮಾರ್ಕ್ ಮಾಡಿ ಅದಾದಮೇಲೆ ಅಲ್ಲಿಂದ ಕ್ರಾಸ್ ಲೈನ್ ಶೋಲ್ಡರ್ ಸ್ಲೋಪ್ ಕೊಟ್ಟರೆ ಆಯಿತು. ಈಗ ಫ್ರಂಟ್ ನೆಕ್ ಎಷ್ಟು ಬೇಕೋ ಅಷ್ಟನ್ನು ಮಾರ್ಕ್ ಮಾಡಬೇಕು. ಫಸ್ಟ್ ನೋಡ್ಕೊಂಡು ಈಗ 6 ಇಂಚಾ ಇಲ್ಲಿಂದ 7 ಇಂಚಾ ನಮ್ಮ ನೆಕ್ ಲೆಂತ್ ಎಷ್ಟಿದೆಯೋ ಅಷ್ಟನ್ನು ನೋಡ್ಕೊಳ್ಳಿ. ಓಕೆನಾ? ಈಗ ಶೇಪ್ ಅನ್ನೋದು ಫ್ರಂಟ್ ನೆಕ್ಕಿಗೆ ಶೇಪ್ ಕೊಡಬೇಕಲ್ವಾ. ಈಗ ನಾನು ಪಾಟ್ ಟೈಪ್ ಕೊಡ್ತಾಯಿದ್ದೀನಿ. ಈಗ ನೆಕ್ ಲೆಂತ್ ಎಷ್ಟು ಬೇಕು ಅಂತ ಅದನ್ನು ಫಸ್ಟ್ ಮಾರ್ಕ್ ಮಾಡ್ಕೊಳ್ಳಿ. ಈಗ 6 ಅಂದರೆ 6, 5 ಅಂದರೆ 5. ಓಕೆನಾ? ಬ್ಯಾಕಿಗೆ ನಮಗೆ ಕಾಲರ್ ಅನ್ನೋದು ಅಟ್ಯಾಚ್ ಆಗಿಬಿಡುತ್ತೆ. ಈಗ ಫ್ರಂಟ್ ಪಾರ್ಟ್ ಇದು ಬ್ಯಾಕ್ ಪಾರ್ಟ್, ಅದು ಬ್ಯಾಕಿಗೆ ಶೋಲ್ಡರ್ ಇದೆ ಅಲ್ವಾ, ಶೋಲ್ಡರು ಜಾಯಿಂಟ್ ಆದಮೇಲೆ ಅದು ಒಂದೇ ಸಲ ಅಟ್ಯಾಚ್ ಆಗಿಬಿಡುತ್ತೆ ನಮಗೆ ಬ್ಯಾಕಿಗೆ. ಸೊ ಅದಕ್ಕೋಸ್ಕರ ನಮಗೆ ಒಂದೊಂದು ಸಲ ನಿಮ್ಮ ಶೋಲ್ಡರ್ ವಿಡ್ತ್ ಎಷ್ಟಿದೆ 2.5 ಇಂಚಸ್ ಇದೆ ಅಂತ ಅನ್ಕೊಳ್ಳಿ. ಆಗ ಮೇಲ್ಗಡೆ ನೀವು ಒಂದು 3 ಇಂಚಸ್ ತಗೊಂಡ್ರೂ ಸಾಕಾಗುತ್ತೆ. ಆದರೆ ನಾನೀಗ 1 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ, 4 ಇಂಚ್ ತಗೊಂಡಿದ್ದೀನಿ. ಯಾಕೆಂತಂದರೆ ಸ್ಟಿಚಿಂಗ್ ಮಾಡಬೇಕಂದ್ರೆ ಜಾಸ್ತಿ ಕಮ್ಮಿ ಏನಾದರೂ ಇದ್ದರೆ ನಮಗೆ ಸ್ಟಿಚಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ಅದು ಕಮ್ಮಿ ಆಗಿಬಿಟ್ರೆ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ 4 ಇಂಚಸ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನಂದು ಶೋಲ್ಡರ್ ವಿಡ್ತ್ 2.5 ಇಂಚಸ್ ಇದೆ ಅಲ್ವಾ. ಸೊ ಮೇಲ್ಗಡೆ ನಾನು 4 ಇಂಚಸ್ ತಗೊಂಡಿದ್ದೀನಿ. ನಾರ್ಮಲ್ಗೆ 3 ಇಂಚಸ್ ಸಾಕು, 1/2 ಇಂಚಸ್ ನಮಗೆ ಸ್ಟಿಚಿಂಗಿಗೆ ಹೋಗುತ್ತೆ. ಸೊ 3 ಇಂಚಸ್ ತಗೊಂಡ್ರೂ ಸಾಕಾಗುತ್ತೆ. ಆದರೆ ಒಂದು ವೇಳೆ ಕ್ಲಾತ್ ಅಂದರೆ ಥ್ರೆಡ್ ರಿಮೂವ್ ಆಗ್ತಾ ಇರುತ್ತಲ್ವ, ಆ ಥರದ್ದೆಲ್ಲ ಇರಬೇಕಂದ್ರೆ ನಮಗೆ ಸ್ವಲ್ಪ ಕ್ಲಾತ್ ಹೋಗೋ ಚಾನ್ಸಸ್ ಇದೆ. ಅದಕ್ಕೋಸ್ಕರ ಒಂದು 1 ಇಂಚಸ್ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಮಲ್ಲೆ ಸ್ಟಿಚಿಂಗ್ ಮಾಡಬೇಕಂದ್ರೆ ಕಟ್ಟಿಂಗ್ ಮಾಡ್ಕೋಬೋದು ಅಂತ. ಓಕೆನಾ? ఇప్పుడు ಫ್ರಂಟ್ ನೆಕ್ ಮಾರ್ಕ್ ಮಾಡ್ಕೊಳ್ಳಿ. ಈಗ ಕ್ರಾಸಾಗಿ ಮಾಡ್ಕೊಳ್ಳಿ.
ಈಗ ಎಷ್ಟು ಡಿಫ್ರೆಂಟ್ ಇದೆ ನೋಡಿ. ಇಲ್ಲ ಸ್ಟ್ರೈಟಾಗಿ ಮಾರ್ಕ್ ಮಾಡಿದರೆ ಮಿನಿಮಮ್ 1 ಇಂಚು 1/2 ಇಂಚಿಂದ ಜಾಸ್ತಿನೇ ನಮಗೆ ಕೆಳಗೆ ಡೀಪ್ ಬರುತ್ತೆ. ಸೊ ಅದಕ್ಕೋಸ್ಕರ ನೆಕ್ ಯಾವಾಗಲೂ ಕ್ರಾಸಾಗಿ ಇಟ್ಕೊಂಡು ಮಾರ್ಕ್ ಮಾಡಬೇಕು. ಈಗ 6 ಇಂಚಸ್ ನಾನು ಮಾರ್ಕ್ ಮಾಡಿದ್ದೀನಿ. ನಿಮಗೆ ಎಷ್ಟು ಬರುತ್ತೋ, ನಿಮಗೆ ಎಷ್ಟು ನೆಕ್ ಬೇಕೋ ಅಷ್ಟನ್ನು ಮಾರ್ಕ್ ಮಾಡ್ಕೊಳ್ಳಿ. ಈಗ ವಿಡ್ತ್ 2.5 ಇಂಚಸ್, ನೆಕ್ ವಿಡ್ತ್ 2.5 ಇಂಚಸ್. ಅದು ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕಿಬಿಡಿ. ಹಾಕಿ ಆದಮೇಲೆ ಈಗ ನೆಕ್ ಹತ್ರದಿಂದ ಒಂದು ಮಿಡ್ ಪಾಯಿಂಟ್ ತಗೊಳ್ಳಿ. ಮಿಡ್ ಪಾಯಿಂಟ್ ತಗೊಂಡು ಜಸ್ಟ್ ಒಂದು ಮಾರ್ಕ್ ಹಾಕಿ ಔಟ್ವರ್ಡ್ಸ್ಗೆ ಒಂದು 1/2 ಇಂಚಸ್ ಆ ಥರ ಒಂದು ಲೈನನ್ನು ಹಾಕಿ. ಅದಾದಮೇಲೆ ಜಾಯಿಂಟ್ ಮಾಡ್ಕೊಳ್ಳಿ ಕ್ರಾಸಾಗಿ. ಈಗ ಅಲ್ಲಿಂದ ರೌಂಡ್ ಶೇಪ್ಗೆ ನೆಕ್ಕನ್ನು ಜಾಯಿನ್ ಮಾಡ್ಕೊಳ್ಳಿ. ಡೀಪ್ ಬೇಕು ಅಂತಂದರೆ ಇನ್ನು 1 ಇಂಚ್ ಕರ್ವ್ ಕೂಡ ತಗೊಳ್ಬೋದು ನೀವು. ಓಕೆ, ಈಗ ಕರ್ವ್ ಥರ ಮಾಡಿಕೊಂಡು ಇವಾಗ ಫ್ರಂಟ್ ಟಕ್ 3.5 ಇಂಚಸ್ಗೆ ಫಸ್ಟ್ ಮಾರ್ಕ್ ಮಾಡ್ಕೊಳ್ಳಿ. ಬೆಲ್ಟು 3.5 ಇಂಚಸ್, ಈ ಸೈಡಲ್ಲಿ 2.5 ಇಂಚಸ್. ಅಂದರೆ 3 ಟಕ್ ಬ್ಲೌಸ್ಗೆ ನಾವು ಹೇಗೆ ಮಾರ್ಕ್ ಮಾಡ್ತೀವಿ ಸೇಮ್ ಅದೇ ಥರ ಇದು 3 ಟಕ್ ಬ್ಲೌಸೇ ಬ್ಯಾಕ್ ಹೈ ಬರುತ್ತೆ. ಈಗ ಪಾಯಿಂಟ್ ಎಷ್ಟಿದೆ ಅಂತ ಜಸ್ಟ್ ಒಂದು ಮಾರ್ಕ್ ಮಾಡ್ಕೊಳ್ಳಿ ಅಂದಾಜ್ಗೆ. ಅದಾದಮೇಲೆ ಕಪ್ಪು ಸೈಜ್ ನಿಮಗೆ ಎಷ್ಟು ಬರುತ್ತೋ ಅದನ್ನು ಜಸ್ಟ್ ಒಂದು ಅಂದಾಜ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಅದಾದಮೇಲೆ ಕ್ರಾಸಾಗಿ 3.5 ಇಂಚಸ್ ಕ್ರಾಸಾಗಿ ಒಂದು ಲೈನನ್ನು ಹಾಕಿ. ಈ ಥರ ಲೈನನ್ನು ಹಾಕಿದ ಮೇಲೆ 2.5 ಇಂಚಸ್, ಇಲ್ಲದಿದ್ದರೆ 2 ಇಂಚಸ್. ಈಗ ಇದು ಸಣ್ಣ ಸೈಜ್ 30 ಇಂಚಸ್ ಬ್ಲೌಸ್ ಆಗಿರೋದ್ರಿಂದ 2 ಇಂಚಸ್ ಸಾಕು ಟಕ್ಕಿಗೋಸ್ಕರ. 2 ಇಂಚಸ್ ಹಿಡಿದಿದ್ದೀನಿ. ಅದಾದಮೇಲೆ ಆ 2 ಇಂಚನ್ನು ಮಿಡ್ ಪಾಯಿಂಟ್ ತಗೊಳ್ಬೇಕು. ಆಗ 1 ಇಂಚ್ಗೆ ನಾವು ಮಾರ್ಕ್ ಮಾಡಿಕೊಂಡು ಮೇಲ್ಗಡೆ ಕೂಡ 2 ಇಂಚ್ಗೆ ಟಕ್ ಲೆಂತ್ ಕೂಡ 2 ಇಂಚಿಗೆ ನಾವು ಮಾರ್ಕ್ ಮಾಡ್ಕೋಬೇಕು. ಈಗ ಕ್ರಾಸ್ ಜಾಯಿಂಟ್ ಮಾಡ್ಕೊಳ್ಳಿ. ಜಾಯಿಂಟ್ ಮಾಡಿ ಆದಮೇಲೆ ಈಗ ಫಸ್ಟ್ ನೋಡ್ಕೊಳ್ಳಿ ಪಾಯಿಂಟ್ ಎಷ್ಟಿದೆ. ಪಾಯಿಂಟ್ ಆದಮೇಲೆ ಕಪ್ ಸೈಜ್ ಎಷ್ಟಿದೆ ಅದು ಮಾರ್ಕ್ ಆಡಿ ಆದಮೇಲೆ ಕಪ್ಪು ಸೈಜ್ಗೆ ಒಂದು 1/2 ಇಂಚಸ್ ಎಕ್ಸ್ಟ್ರಾ ಜಾಯಿಂಟ್ ಮಾಡಿ ನಾವು ಅದನ್ನು ಕೆಳಗೆ ಬೆಲ್ಟಿಂದ ನಾವು ಕಟ್ ಮಾಡಬೇಕಾಗುತ್ತೆ. ಈಗ ಇಲ್ಲಿಂದ ಇಲ್ಲಿಗೆ ಮಿಡ್ ಪಾಯಿಂಟ್ ತಗೊಂಡು 3.5 ಇಂಚಸ್ ಇದೆ ಅಲ್ವಾ, ಅಲ್ಲಿಂದ ನೆಕ್ಕಿಂದ 3.5 ಇಂಚಸ್ ಆ ಮಾರ್ಕ್ ಅಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಮಿಡ್ ಪಾಯಿಂಟ್ ತೊಗೊಂಡು 3 ಇಂಚಸ್ ಒಂದು ಟಕ್ಕನ್ನು ಹಾಕ್ಕೊಳ್ಳಿ. ಈಗ ಈ ಗ್ಯಾಪ್ ಇದೆ ಅಲ್ವಾ, ಅದು 2 ಇಂಚಸ್ಸೇ ಬರಬೇಕು. ನಾನು 2.5 ಇಂಚಸ್ ಟಕ್ ಹಿಡಿದ್ರೆ ಅದು ಗ್ಯಾಪು ಕೂಡ 2.5 ಇಂಚಸ್ಸೇ ಬರಬೇಕು. ಈಗ 2 ಇಂಚಸ್ ಇನ್ನೊಂದು ಸೈಡಲ್ಲಿ ಕ್ರಾಸಾಗಿ ಒಂದು ಮಾರ್ಕ್ ಮಾಡಿ ಆರ್ಮ್ ಹೋಲ್ ಹತ್ರ ಟಕ್ಕಿಗಿರೋದು ಮಾರ್ಕ್ ಮಾಡ್ಕೊಳ್ಳಿ. ಆ ಗ್ಯಾಪ್ ಅನ್ನೋದು ನನಗೆ 2 ಇಂಚಸ್ಸೇ ಬರಬೇಕು. ಈಗ ಕಟ್ ಮಾಡ್ಕೊಳ್ಳಿ. ಈಗ ಬೆಲ್ಟಿಗೆ ಇಲ್ಲಿ ಕ್ಲಾತ್ ಇದೆ, ಫ್ಯಾಬ್ರಿಕ್ ನಾವು ಕಟ್ ಮಾಡಿರೋ ಜಾಗದರಲ್ಲೇ, ಸೊ ಅಲ್ಲಿನೇ ಕಟ್ ಮಾಡಿಬಿಡ್ತೀನಿ. ಈಗ ಇಲ್ಲಿ 3.5 ಇಂಚಸ್ ಇದೆ ಅಲ್ವಾ, ಆ 3.5 ಇಂಚಸ್ನ ತೆಗೆದು 2 ಇಂಚಸ್ನ ಮೈನಸ್ ಮಾಡಿಕೊಂಡು ಬಾಕಿ ಎಷ್ಟಿದನ್ನ ಅದನ್ನು ನೋಡಿ ಅದನ್ನ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಒಂದು 1/2 ಇಂಚ್ ಎಕ್ಸ್ಟ್ರಾ ಇಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಒಂದೊಂದು ಸಲ ನಮಗೆ ಫ್ಯಾಬ್ರಿಕ್ ಥ್ರೆಡ್ ಹೋಗುತ್ತೆ ಅಲ್ವಾ, ಆ ಥರ ಪ್ರಾಬ್ಲಮ್ ಇರುವಾಗ ನಾವು ಒಂದು 1/2 ಇಂಚ್ ಎಕ್ಸ್ಟ್ರಾ ತಗೊಳ್ಳೋದೇ ಬೆಸ್ಟು. ಈಗ 3.5 ಇಂಚಸ್ ಒಂದು ಮಾರ್ಕ್ ಮಾಡಿಕೊಂಡು ಇನ್ನೊಂದು ಸೈಡಲ್ಲಿ 2.5 ಇಂಚಸ್ ಮಾರ್ಕ್ ಮಾಡ್ಕೊಳ್ಳಿ. ಈಗ ಕರೆಕ್ಟ್ ಸೈಜಿಗೆ ಬರಬೇಕು ಅಂತಂದರೆ ಈಗ 2.5 ಇಂಚಸ್ ಜಸ್ಟ್ ಒಂದೊಂದು ಲೈನ್ ಮಾರ್ಕ್ ಮಾಡ್ಕೊಂಡು ಹೋಗಿ. 2.5 ಇಂಚಸ್ ಆ ಥರ ಮಾರ್ಕ್ ಮಾಡಿ ಕ್ರಾಸಾಗಿ 3.5 ಇಂಚಸ್ ಕ್ರಾಸಾಗಿ ಮಾರ್ಕ್ ಮಾಡ್ಕೊಳ್ಳಿ. ಈಗ ಇದನ್ನ ಜಾಯಿಂಟ್ ಮಾಡ್ಕೊಳ್ಳಿ. ಈಗ ಕಟ್ಟಿಂಗ್ ಮಾಡ್ಕೋಬೇಕು. ಇದೀಗ ಟೂ ಪಾರ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ, 2 ಬೆಲ್ಟ್ ಪೀಸನ್ನು. ನೀವು ಲೈನಿಂಗಲ್ಲಿ 4 ಪೀಸಸ್ ಕಟ್ ಮಾಡ್ಕೋಬೇಕು. 4 ಪೀಸಸ್ ಕಟ್ ಮಾಡಿಕೊಂಡು ಮೇಯ್ನ್ ಫ್ಯಾಬ್ರಿಕಲ್ಲಿ 2 ಪೀಸಸ್ ಕಟ್ ಮಾಡ್ಕೋಬೇಕು. ಈಗ ಈ ಥರ ಬರುತ್ತೆ. ಈಗ ಅದು 2 ಇಂಚಸ್ ನಾವು ಟಕ್ ಹಿಡಿದಾಗ ಕರೆಕ್ಟಾಗಿ ನಮಗೆ ಬೆಲ್ಟ್ ಸೈಜ್ ಅನ್ನೋದು ಕರೆಕ್ಟಾಗಿರುತ್ತೆ.
ಈಗ ಬ್ಯಾಕ್ ಪಾರ್ಟ್ ಈಗ ಒಂದು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ. ಇಲ್ಲಿ ಕ್ರಾಸ್ ಆಗಿರೋದ್ರಿಂದ ಒಂದು ಸ್ಟ್ರೈಟಾಗಿ ಲೈನ್ ಹಾಕ್ಕೊಂಡು ಫುಲ್ ಲೆಂತ್ ಎಷ್ಟಿದೆಯೋ ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ಜಾಯಿನ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಈಗ ಒಂದು ಸ್ಟ್ರೈಟ್ ಲೈನ್ ಹಾಕಿ ವೇಸ್ಟ್ ರೌಂಡ್ ಹತ್ರ. ಈಗ ಶೋಲ್ಡರ್ ಎಷ್ಟಿದೆಯೋ ಅದನ್ನು ಆಫ್ ಮಾಡ್ಕೋಬೇಕು. ಈಗ ಬ್ಯಾಕಲ್ಲಿ 6.5 ಇಂಚಸ್ ತಗೊಂಡಿದ್ದೀನಿ, ಇಲ್ಲಿ ಕೂಡ 6.5 ಇಂಚಸ್ ತಗೊಂಡಿದ್ದೀನಿ. ಆರ್ಮ್ ಹೋಲ್ ಡೌನ್ ಕೂಡ 6.5 ಇಂಚಸ್. ಶೋಲ್ಡರ್ ಎಷ್ಟು ಇದೆಯೋ ಅದು ಆರ್ಮ್ ಹೋಲ್ ಡೌನ್ ಕೂಡ ಅಷ್ಟೇ ಮಾರ್ಕ್ ಮಾಡ್ಕೋಬೇಕು. ಈಗ ಡೀಪ್ ನೆಕ್ ಇರುವಾಗ 10 ಇಂಚಸ್ ಆ ಥರ ಇರಬೇಕಂದ್ರೆ ಶೋಲ್ಡರಿಂದ ನಮಗೆ 1 ಇಂಚಸ್ 1.5 ಇಂಚಸ್ ಮೈನಸ್ ಮಾಡ್ಕೋಬೇಕು. ಈಗ ನೆಕ್ ವಿಡ್ತ್ 2.5 ಇಂಚಸ್ ಮಾರ್ಕ್ ಮಾಡಿಕೊಂಡು ಜಸ್ಟ್ ಒಂದು ಹಾಫ್ ಇಂಚ್ ನೆಕ್ ಲೆಂತ್ ಮಾರ್ಕ್ ಮಾಡಿಕೊಂಡು ಕರ್ವ್ ಲೈನ್ ಶೇಪ್ ಕೊಟ್ಟಿದ್ದೀನಿ. ಯಾಕಂತಂದರೆ ಬ್ಯಾಕ್ ಕಾಲರ್ ಅಲ್ವಾ, ನಾವು ಜಾಸ್ತಿ ಲೆಂತ್ ತಗೊಳ್ಬಾರ್ದು. ಸೊ ಹಾಫ್ ಇಂಚ್ ಅಲ್ಲಿ ಜಾಯಿಂಟ್ ಮಾಡಲಿಕ್ಕಿರುವಷ್ಟು ನಾನು ತಗೊಂಡಿದ್ದೀನಿ ಶೋಲ್ಡರ್ ಅನ್ನೋದು. ಈಗ ಕ್ರಾಸಾಗಿ ಶೋಲ್ಡರ್ ಸ್ಲೋಪನ್ನು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿ ಆದಮೇಲೆ ಚೆಸ್ಟ್ ರೌಂಡ್, ಈಗ ಚೆಸ್ಟ್ ರೌಂಡ್ ಎಷ್ಟಿದೆಯೋ ಅದನ್ನು 1/4 ಮಾಡ್ಕೊಳ್ಳಿ. 1/4 ಮಾಡಿಕೊಂಡು ಚೆಸ್ಟ್ ರೌಂಡನ್ನು ಮಾರ್ಕ್ ಮಾಡ್ಕೊಳ್ಳಿ. ಫಸ್ಟ್ ಚೆಸ್ಟ್ ರೌಂಡ್ ಮಾರ್ಕ್ ಮಾಡಿ ಆದಮೇಲೆ ಒಂದು 2 ಇಂಚಸ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಈಗ ಜಾಯಿಂಟ್ ಮಾಡ್ಕೊಳ್ಳಿ. ಸೇಮ್ ಅದೇ ಥರ ವೇಸ್ಟ್ ರೌಂಡ್ ಎಷ್ಟಿದೆಯೋ ಅದನ್ನು 1/4 ಮಾಡ್ಕೊಳ್ಳಿ. 1/4 ಮಾಡಿಕೊಂಡು ಸೇಮ್ ವೇಸ್ಟ್ ರೌಂಡ್ ಕೂಡ ಮಾರ್ಕ್ ಮಾಡಿ ಈಗ 2 ಇಂಚಸ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. 2 ಇಂಚಸ್ ಎಕ್ಸ್ಟ್ರಾ ಮಾರ್ಕ್ ಮಾಡಬೇಕು. ಈಗ ಕ್ರಾಸಾಗಿ ಜಾಯಿಂಟ್ ಮಾಡ್ಕೊಳ್ಳಿ. ಇದು ಜಾಯಿಂಟ್ ಮಾಡಿಕೊಂಡು ಈಗ ಬ್ಯಾಕ್ ಆರ್ಮ್ ಹೋಲ್ ಕರ್ವ್ 1 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಫ್ರಂಟ್ ಆರ್ಮ್ ಹೋಲ್ ಕರ್ವ್ 1/2 ಇಂಚ್ ಕರ್ವ್ ಕೊಟ್ಟರೆ ಸಾಕು. ಬ್ಯಾಕ್ ಆಗಿರೋದ್ರಿಂದ 1 ಇಂಚ್ ಕರ್ವನ್ನು ಕೊಟ್ಟಿದ್ದೀನಿ. ಈಗ ಬ್ಯಾಕ್ ಟಕ್ ಇದೆ ಅಲ್ವಾ, ಸೊ ಮಿಡ್ ಪಾಯಿಂಟ್ ತಗೊಳ್ಳಿ. ಮಿಡ್ ಪಾಯಿಂಟ್ ತಗೊಂಡು ಮೇಲ್ಗಡೆಗೆ ಒಂದು 4 ಇಂಚಸ್ ಆರ್ 5 ಇಂಚಸ್ ಒಂದು ಲೈನನ್ನು ಹಾಕಿ. ಈಗ ಹಾಫ್ ಇಂಚಸ್ ಟಕ್ಕನ್ನು ಹಿಡೀರಿ. ಟೋಟಲ್ 1 ಇಂಚ್ ಟಕ್. ಈ ಕಡೆ 1/2 ಇಂಚ್, ಈ ಸೈಡ್ 1/2 ಇಂಚ್ ಮಾರ್ಕ್ ಮಾಡ್ಕೊಳ್ಬೇಕು. ಎರಡು ಸೇರಿಸಿ 1 ಇಂಚ್ ಟಕ್. ಈಗ ನಿಮಗೆ ಡೀಪ್ ನೆಕ್ ಇಲ್ಲದ ಕಾರಣ ನಾನು 5 ಇಂಚ್ ಟಕ್ಕನ್ನು ಹಿಡಿದಿದ್ದೀನಿ. ಡೀಪ್ ನೆಕ್ ಇರುವಾಗ ನಿಮಗೆ 3 ಇಂಚಸ್ ಆ ಥರ ಟಕ್ ಲೆಂತ್ ಅನ್ನೋದು ಬರುತ್ತೆ. ಈಗ ಕಟ್ ಮಾಡ್ಕೊಳ್ಳಿ. ಈಗ ಬ್ಯಾಕ್ ಟಕ್ ಎರಡು ಸೈಡಲ್ಲಿ ಮಾರ್ಕ್ ಮಾಡಿಕೊಂಡು ಈಗ ಫ್ರಂಟ್ ಬ್ಯಾಕ್ ಬೆಲ್ಟ್ ಕಟಿಂಗ್ ಆಗೋಯಿತು. ಈಗ ಸ್ಲೀವ್ ಕಟ್ ಮಾಡಬೇಕು. ಈಗ ಆರ್ಮ್ ಹೋಲ್ ರೌಂಡ್ ಎಷ್ಟಿದೆ ಅಂತ ಜಸ್ಟ್ ಚೆಕ್ ಮಾಡ್ಕೊಳ್ಳಿ ಫಸ್ಟ್. ಅದಾದಮೇಲೆ 4 ಫೋಲ್ಡ್ ಮಾಡ್ಕೊಳ್ಳಿ ಫ್ಯಾಬ್ರಿಕ್ನ. ಇಲ್ಲಿ ನಾನು ಸ್ಮಾಲ್ ಸ್ಲೀವ್ ತಗೊಳ್ತಾ ಇರೋದು. ನೀವು 10 ಇಂಚ್ ಸ್ಲೀವ್ ಆಗೋದ್ರಿಂದ ನೀವು 4 ಫೋಲ್ಡ್ ಮಾಡ್ಕೊಳ್ಳಿ. ಲೆಂತ್ಗೆ ನೀವು 10 ಇಂಚ್ ಮಾರ್ಕ್ ಮಾಡ್ಕೋಬೇಕು. ಈಗ ನಾನಿಲ್ಲಿ 3 ಇಂಚಸ್ ಸ್ಲೀವು, ಸೊ 1 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ. 4 ಇಂಚಸ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಏಕೆಂತಂದರೆ ಲೈನಿಂಗ್ನ ಉಲ್ಟಾ ತಿರುಗಿಸ್ತೀನಿ, ಅದಕ್ಕೋಸ್ಕರ ನಾನು 1/2 ಇಂಚಸ್ 1 ಇಂಚ್ ತಗೊಂಡಿದ್ದೀನಿ. ಮೇಲ್ಗಡೆ 1/2 ಇಂಚ್ ಸ್ಟಿಚಿಂಗ್ ಹೋಗುತ್ತೆ, ಕೆಳಗಡೆ 1/2 ಇಂಚ್ ಸ್ಟಿಚಿಂಗ್ ಹೋಗುತ್ತೆ. ಈಗ ಕೆಳಗಡೆ ಸ್ಲೀವ್ ಲೆಂತ್ ನಿಮಗೆ ಫೋಲ್ಡಿಂಗ್ಗೆ ನಿಮಗೆ 1 ಇಂಚ್ ಹೋಗುತ್ತೆ. ಅದಾದಮೇಲೆ ಸ್ಲೀವ್ ಒಂದು 1 ಇಂಚ್ ಇದೆ ಅಂತ ಅಂದ್ಕೊಳ್ಳಿ. ಬಾಕಿ ಇರೋದು ಸ್ಲೀವ್ ಡೆಪ್ತ್, ಆರ್ಮ್ ಹೋಲ್ ಡೆಪ್ತ್ ಬಾಕಿ ಇರೋದನ್ನು ಆರ್ಮ್ ಹೋಲ್ ಡೆಪ್ಟ್ಗೆ ಏನು ಮಾಡ್ಕೊಳ್ಳಿ. ಈಗ ನಾರ್ಮಲ್ ದೊಡ್ಡ ಸ್ಲೀವೆಲ್ಲ ಕಟ್ ಮಾಡಬೇಕಂದ್ರೆ ಆರ್ಮ್ ಹೋಲ್ ಡೌನ್ ಅನ್ನೋದು ನಾವು 3 ಇಂಚಸ್ ತಗೊಳ್ತಿದ್ವಿ. ನಾರ್ಮಲ್ ಎಲ್ಲರಿಗೂ 3 ಇಂಚಸ್ ತಗೊಳ್ತೀವಿ. ಈಗ ಇದು ಸಣ್ಣ ಸ್ಲೀವ್ ಆಗಿರೋದ್ರಿಂದ ನಿಮಗೆ ಫ್ಯಾಬ್ರಿಕ್ ಕೂಡ ಬೇಕಲ್ಲ ಕೆಳಗೆ, ಸೊ ಅದಕ್ಕೋಸ್ಕರ ಫೋಲ್ಡಿಂಗ್ಗೆ 1 ಇಂಚ್ ಮಾರ್ಕ್ ಮಾಡಿಕೊಂಡು ಅದಾದಮೇಲೆ ಸ್ಲೀವ್ ನಮಗೆ ಕೆಳಗಡೆ ಎಷ್ಟು ಬೇಕೋ ಅದಷ್ಟನ್ನು ಮಾರ್ಕ್ ಮಾಡಿಕೊಂಡು ಬಾಕಿ ಇರೋದನ್ನು ಸ್ಲೀವ್ ಡೆಪ್ತಿಗೆ ಕನ್ವರ್ಟ್ ಮಾಡಿಕೊಂಡ್ರೆ ಆಯಿತು. ಈಗ ನನಗಿಲ್ಲಿ 11 ಇಂಚಸ್ ಬೇಕು, ಅದರಲ್ಲಿ 9 ಇಂಚಸ್ಸೇ ಇದೆ. ಸೊ ಬಾಕಿ ಇರೋದು ನಾನು ಎಕ್ಸ್ಟ್ರಾ ಫ್ಯಾಬ್ರಿಕ್ ಜಾಯಿನ್ ಮಾಡಬೇಕು. ಈಗ ಇಲ್ಲಿಂದ ಮಿಡ್ ಪಾಯಿಂಟ್ ತೊಗೊಂಡಿದ್ದೀನಿ. ಈ ಕಡೆ ಮಿಡ್ ಪಾಯಿಂಟ್ ಮೇಲ್ಗಡೆ ಒಂದು ಕರ್ವ್ ಲೈನ್ ಹಾಕ್ಕೊಳ್ಳಿ.
ಆರ್ಮ್ ಹೋಲ್ ಕರ್ವ್. ಈಗ ಮಿಡ್ ಪಾಯಿಂಟಿಗೆ ಮಾರ್ಕ್ ಮಾಡಿಕೊಂಡು ಫ್ರಂಟ್ ಆರ್ಮ್ ಹೋಲ್ ಕರ್ವನ್ನು ಮಾರ್ಕ್ ಮಾಡ್ಕೊಳ್ಳಿ. ಈಗ ಈ ಪೀಸ್ ಇದೆ ಅಲ್ವಾ, ಎಷ್ಟಿದೆ, 9 ಇದೆ, 11 ಇಂಚ್ ಬೇಕು, ಇನ್ನೊಂದು ಹಾಫ್ ಇಂಚ್ ಬೇಕು. ಈಗ ಇದು ಕಟ್ ಮಾಡ್ತೀನಿ ಸ್ಟ್ರೈಟಾಗಿ ಫಸ್ಟ್. ಅದಾದಮೇಲೆ ಕರ್ವ್, ಫಸ್ಟ್ ಬ್ಯಾಕ್ ಆರ್ಮ್ ಹೋಲ್ ಕರ್ವನ್ನು ಫಸ್ಟ್ ಕಟ್ ಮಾಡ್ಕೊಳ್ಳಿ. ಈಗ ಆ ಪೀಸನ್ನು ನಾವಿಲ್ಲಿ ಜಾಯಿಂಟ್ ಮಾಡ್ಕೋತೀನಿ. ಈಗ ಫ್ರಂಟ್ ಆರ್ಮ್ ಹೋಲ್ ಕರ್ವ್ ಕಟ್ ಮಾಡಬೇಕು ಲಾಸ್ಟಿಗೆ. ಈಗ ಸಪ್ರೇಟಾಗಿ ಫ್ಯಾಬ್ರಿಕ್ ಇರುತ್ತೆ ಅಲ್ವಾ, ಸೊ ಅದನ್ನು ಈ ಥರ ಇಟ್ಟು 2 ಫೋಲ್ಡ್ ಮಾಡ್ಕೊಳ್ಳಿ. ಫ್ರಂಟ್ಗೆ ನಾವು ಕ್ಯಾನ್ವಾಸ್ ಮಾಡಬೇಕಾಗುತ್ತೆ, ಸೊ ಅದಕ್ಕೋಸ್ಕರ ಫ್ಯಾಬ್ರಿಕ್ ಬೇಕಲ್ವಾ, ಸೊ ಅದಕ್ಕೋಸ್ಕರ ಕೆಳಗಡೆ ಕರೆಕ್ಟ್ ಇದೆಯಾ, ಈಗ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಾದರೂ ಇದ್ದರೆ ಅದನ್ನ ಕಟ್ ಮಾಡ್ಕೊಂಡ್ಬಿಡಿ. ಈಗ ಜಸ್ಟ್ ಆ ಸೈಜ್ಗೆ ಕಟ್ ಮಾಡ್ಕೊಳ್ಳಿ ಫಸ್ಟ್. ಆ ನೆಕ್ ಶೇಪಿಗೆ ನಾವು ಕ್ಯಾನ್ವಾಸ್ ಪೇಪರನ್ನು ಕಟ್ ಮಾಡಬೇಕು ಸ್ಟಿಫ್ಗೋಸ್ಕರ. ಕಟ್ ಮಾಡಿ ಆದಮೇಲೆ ಸೇಮ್ ನೆಕ್ ಶೇಪ್ ಯಾವ ಥರ ಇದೆ ಸೇಮ್ ಅದೇ ಥರ ಮಾರ್ಕ್ ಮಾಡ್ಕೊಳ್ಳಿ. ಅದಾದಮೇಲೆ ಶೋಲ್ಡರನ್ನು ಜಾಯಿಂಟ್ ಮಾಡ್ಕೊಳ್ಳಿ. ಈಗ 1.5 2.5 ಇಂಚಸ್ ಆದಮೇಲೆ 1.5 ಇಂಚಸ್ ನಾನು ಟಕ್ಗೋಸ್ಕರ ಅಂದರೆ ಬೆಲ್ಟ್ ಶೋಲ್ಡರ್ ಇದಿದೆ ಅಲ್ವಾ ಕಾಲರು, ಸೊ ಅದಕ್ಕೋಸ್ಕರ 1.5 ಇಂಚಸ್ ವಿಡ್ತ್ ಇದೆ ಮಾಡಿಕೊಂಡು ನಾನು ಒಂದು ಲೈನನ್ನು ಹಾಕ್ತಾಯಿದ್ದೀನಿ. ಅದಾದಮೇಲೆ ಸೇಮ್ ನಾವು ಸ್ಲೀವ್ಗೆ ಯಾವ ಥರ ಮಾರ್ಕ್ ಮಾಡಿದ್ದೀವಿ ಸೇಮ್ ಅದೇ ಥರ ಮಾರ್ಕ್ ಮಾಡಬೇಕು. ಈಗ ಕ್ರಾಸಾಗಿಟ್ಟು ಸ್ಲೀವ್ ಲೆಂತ್ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾರ್ಕ್ ಮಾಡಿ ಆದಮೇಲೆ ಸ್ಲೀವನ್ನು ನೀವು ಜಾಯಿಂಟ್ ಮಾಡ್ಕೊಳ್ಳಿ ಫಸ್ಟ್. ಸ್ಟ್ರೈಟ್ ಹಾಕಿ ಜಾಯಿಂಟ್ ಮಾಡಿಕೊಂಡು ಈಗ ಅಲ್ಲಿಂದ ಮಿಡ್ ಪಾಯಿಂಟ್ ತಗೊಂಡು ಸೇಮ್ ಒಂದು 1/2 ಇಂಚಸ್ ಔಟ್ವರ್ಡ್ಸ್ ನೀವು ಮಾರ್ಕ್ ಮಾಡಿ ಆದಮೇಲೆ ನೆಕ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳಿ. ಜಾಯಿಂಟ್ ಮಾಡ್ಕೊಳ್ಳಿ. ಈಗ ಕರ್ವ್ ಲೈನನ್ನು ಹಾಕಿ. ಈಗ ಕರೆಕ್ಟಾಗಿ ನೆಕ್ ಶೇಪನ್ನು ಮಾರ್ಕ್ ಮಾಡಿ ಆದಮೇಲೆ ಸೇಮ್ 1.5 ಇಂಚಸ್ ವಿಡ್ತಲ್ಲೇ ರೌಂಡಾಗಿ ನೆಕ್ ಶೇಪ್ ಕೊಟ್ಬಿಡಿ. ಈಗ ಅದನ್ನ ಕಟ್ ಮಾಡ್ಕೊಂಬಿಡಿ. ಈಗ ರೌಂಡಾಗಿ ಕಟ್ ಮಾಡ್ಕೊಳ್ಳಿ. ಅದು ಫ್ಯೂಸಿಂಗ್ ಮಾಡಲಿಕ್ಕೆ ಅಷ್ಟೇ. ಸೊ ಆ ನೆಕ್ ಶೇಪ್ ಹೇಗಿದೆ ಸೇಮ್ ಅದೇ ಥರ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಈಗ ಇದನ್ನು ಓಪನ್ ಮಾಡಿ ಈಗ ಮಿಡ್ ಪಾಯಿಂಟ್ ಈ ಥರ ಪ್ರೆಸ್ ಮಾಡಿಬಿಟ್ಟು ಕರೆಕ್ಟಾಗಿ ಅಲ್ಲಿ ನೆಕ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳಿ. ರೌಂಡಾಗಿ ಮಾರ್ಕ್ ಮಾಡಿ ಆದಮೇಲೆ ಕೆಳಗಡೆ ಫ್ಯೂಸಿಂಗ್ ಪೇಪರ್ ಇಟ್ಬಿಟ್ಟು ಐರನ್ ಮಾಡ್ಕೋಬೇಕು. ಈಗ ಫ್ರಂಟ್ ಎಲ್ಲ ಓಪನ್ ಮಾಡಿ ನಾವು ಫ್ಯೂಸಿಂಗ್ ಪೇಪರ್ ಇಟ್ಟಿದ ಮೇಲೆ ಸೇಮ್ ಅದೇ ಥರ ಮಿಡ್ ಪಾಯಿಂಟಲ್ಲಿಟ್ಟು ರೌಂಡಾಗಿ ಸ್ಟಿಚಿಂಗ್ ಮಾಡಿ ಉಲ್ಟಾ ತಿರುಗಿಸ್ಬೇಕು. ಈಗ ಪೇಪರ್ಸ್ ಕ್ಯಾನ್ವಾಸ್ ಒಂದು ಕಟ್ ಮಾಡ್ಕೊಂಡ್ಬಿಡಿ. ಆ ಪೀಸ್ಗೆ ಎಲ್ಲಿ ನೆಕ್ ಪೀಸ್ ಯಾವ ಥರ ಇದೆ ಅದೇ ಥರ ಕಟ್ ಮಾಡಿಕೊಂಡು ಈಗ ಐರನ್ ಮಾಡ್ಕೊಳ್ಳಿ ನೀಟಾಗಿ. ತುಂಬ ಹಾಟ್ ಮಾಡ್ಕೊಳ್ಬೇಡಿ, ರಿಂಕಲ್ಸ್ ಬರುತ್ತೆ. ಸೊ ನಾರ್ಮಲ್ ಹಾಟಲ್ಲಿ ಸ್ವಲ್ಪ ಐರನ್ ಮಾಡ್ಕೊಳ್ಳಿ.
ಈಗ ಎಕ್ಸ್ಟ್ರಾ ಪೇಪರ್ಸ್ ಏನಿದೆ ಅದನ್ನೆಲ್ಲ ಕಟ್ ಮಾಡ್ಕೊಂಡ್ಬಿಡಿ. ನೀಟಾಗಿ ಕಟ್ ಮಾಡಿದ ಮೇಲೆ ನೆಕ್ ಶೇಪ್ ಹೇಗಿದೆ ಅದನ್ನು ಕಟ್ ಮಾಡ್ಕೊಂಡ್ಬಿಡಿ. ಮೇಲ್ಗಡೆ ಒಂದು 1/2 ಇಂಚಸ್ ಬಿಟ್ಬಿಡಿ, ಅದು ಮತ್ತೆ ನೀವು ಕಟ್ ಮಾಡ್ಬೋದು. ಯಾಕೆಂದರೆ ಅದು ಕಟ್ ಮಾಡಿಬಿಟ್ರೆ ನೆಕ್ ಆ ಕಡೆ ಈ ಕಡೆ ಹೋಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಮೇಲ್ಗಡೆ ಒಂದು ಪಟ್ಟಿ ಮಾತ್ರ ನಾನು ಹಾಗೇ ಬಿಟ್ಟಿದ್ದೀನಿ 1/2 ಇಂಚಸ್. ಆ ಥರ ಕಟ್ ಮಾಡಿದ ಮೇಲೆ ನೀವು ಓಪನ್ ಮಾಡಿ ಈ ಥರ ಮಡಗಿ ನೆಕ್ಕನ್ನು. ಈಗ ಕರೆಕ್ಟಾಗಿ ನಮಗೆ ಆ ಕಡೆ ಈ ಕಡೆ ಹೋಗೋದೆ ಕರೆಕ್ಟಾಗಿ ಬರುತ್ತೆ ನಿಮಗೆ ನೆಕ್. ಈಗ ಪಿನ್ ಫೋಲ್ಡ್ ಮಾಡಿ ಎಲ್ಲನೂ ಪಿನ್ನು, ಸೇಫ್ಟಿ ಪಿನ್ನು ಇಲ್ಲದಿದ್ದರೆ ಬಾಲ್ ಪಿನ್ ಏನಾದರೂ ಇದ್ದರೆ ಅದನ್ನ ಚುಚ್ಚಿ ನೀಟಾಗಿ ಆ ಕಡೆ ಈ ಕಡೆ ಹೋಗೋದೇ ಇರೋದಾಗೆ ಅದಾದಮೇಲೆ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಈಗ ಇದನ್ನ ಫೋಲ್ಡ್ ಮಾಡಿಕೊಂಡು ಟಕ್ ನಮಗೆ ಈ ಕಡೆ ಸೈಡಲ್ಲಿ ಬರಬೇಕಲ್ಲ, ಸೊ ಒಂದು ಸಲ ಇಲ್ಲ ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡಿ ಆದಮೇಲೆ ಓಪನ್ ಮಾಡಿ ಆದಮೇಲೆ ಆ ಟಕ್ಕನ್ನು ಕರೆಕ್ಟಾಗಿ ಮಾರ್ಕಿಂಗ್ ಮಾಡ್ಕೊಳ್ಳಿ. ಈಗ ಮಿಡ್ ಟಕ್ ಮಾರ್ಕ್ ಮಾಡಿಕೊಂಡು ಸೈಡ್ ಆರ್ಮ್ ಹೋಲ್ ಟಕ್ಕು ಕೂಡ ನೀಟಾಗಿ ಆ ಕಡೆ ಈ ಕಡೆ ಆಗೋದೇ ಇರುವ ಹಾಗೆ ಮಾರ್ಕಿಂಗ್ ಮಾಡ್ಕೊಳ್ಳಿ. ಈಗ ಎಲ್ಲನೂ ಕಟ್ಟಿಂಗ್ ಆಗೋಗಿದೆ. ಈಗ ಮೇನ್ ಫ್ಯಾಬ್ರಿಕಲ್ಲಿ ಫೋಲ್ಡ್ ಮಾಡಿಕೊಂಡು ಎಲ್ಲ ಪೀಸನ್ನು ಕರೆಕ್ಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಈಗ ಕರೆಕ್ಟಾಗಿ ಇಟ್ಟು ಕಟ್ ಮಾಡ್ಕೊಂಡ್ಬಿಡಿ. ಫ್ಯಾಬ್ರಿಕನ್ನು ಹಾಗೆ ಒಂದು 1/2 ಇಂಚ್ ಎಕ್ಸ್ಟ್ರಾ ಫ್ಯಾಬ್ರಿಕ್ ಆ ಕಡೆನೇ ಬಿಟ್ಬಿಟ್ಟು ಕಟ್ ಮಾಡ್ಕೊಳ್ಳಿ. ನಾವು ಸ್ಟಿಚಿಂಗ್ ಮಾಡಿ ಆದಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡ್ಬೋದು. ಈಗ ಫ್ರಂಟ್ ಪಾರ್ಟ್ ಆಯಿತು, ಬ್ಯಾಕ್ ಪಾರ್ಟ್ ಕೂಡ ಸೇಮ್ ಅದೇ ಥರ ಫೋಲ್ಡ್ ಮಾಡಿಕೊಂಡು ಪೀಸನ್ನು ಕಟ್ ಮಾಡ್ಕೊಳ್ಳಿ. ಒಂದು 1 ಇಂಚ್ ಆ ಥರ ಎಕ್ಸ್ಟ್ರಾ ಫ್ಯಾಬ್ರಿಕ್ ಮಾಡ್ಕೊಳ್ಳಿ ಸೈಡ್ಗೆ. ಅದಾದಮೇಲೆ ಕಟ್ಟಿಂಗ್ ಮಾಡ್ಕೊಳ್ಳಿ. ಜಾಯಿಂಟಿಂಗ್ ಆದಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲನೂ ಕಟ್ ಮಾಡಿದರೆ ಆಯಿತು. ಈಗ ಈ ಥರ ಫೋಲ್ಡ್ ಮಾಡಿಕೊಂಡು 4 ಸ್ಲೀವ್ಗೆ, ಸಣ್ಣ ಸ್ಲೀವ್ ಆಗಿರೋದ್ರಿಂದ ಈ ಥರ ಫೋಲ್ಡ್ ಮಾಡ್ಕೊತೀನಿ. ಈಗ 4 ಸ್ಲೀವ್ಗೆ ಕರೆಕ್ಟಾಗಿ ಬಂತು. ನನಗಿಲ್ಲಿ ಲೈನಿಂಗಲ್ಲಿ ಮಾತ್ರ ಅಟ್ಯಾಚ್ ಬರುತ್ತೆ ಫ್ಯಾಬ್ರಿಕ್, ಮೇನ್ ಫ್ಯಾಬ್ರಿಕಲ್ಲಿ ಅಟ್ಯಾಚ್ ಬಂದಿಲ್ಲ. ಈಗ ಮಿಡ್ಡಲ್ಲಿ ಕಟ್ ಮಾಡ್ಕೊಂಡ್ಬಿಡಿ. ಸ್ಲೀವ್ ಕೂಡ ಜಾಯಿಂಟ್ ಆದಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಕಟ್ ಮಾಡಿಕೊಂಡು ಫ್ರಂಟ್ ಆರ್ಮ್ ಹೋಲ್ ಕರ್ವನ್ನು ಮಾರ್ಕ್ ಮಾಡಿಕೊಂಡ್ರೆ ಆಯಿತು. ಈಗ ಬ್ಯಾಕ್ ಪಾರ್ಟಿಗಿರೋ ಬೆಲ್ಟಿಗಿರುವ ಫ್ಯಾಬ್ರಿಕ್ ಇಲ್ಲಿದೆ. ಸೊ ಬೆಲ್ಟ್ ಎಷ್ಟಿದೆ ಅಂತ ಅದನ್ನು ನೋಡಿಕೊಂಡು ಈಗ 2 ಇಂಚ್ ಪಟ್ಟಿ ಇದೆ, ಒಂದು ಲೈನಿಂಗನ್ನು ಕಟ್ ಮಾಡ್ಕೊಂಡು ಇಟ್ಬಿಡಿ. ಈಗ ಬ್ಯಾಕ್ ಪಾರ್ಟು ಆಯಿತು, ಸ್ಲೀವ್ಸು ಆಯಿತು. ಈಗ ಬೆಲ್ಟಿಗಿರುವ ಫ್ಯಾಬ್ರಿಕನ್ನು ಮೇನ್ ಫ್ಯಾಬ್ರಿಕಲ್ಲಿ 2 ಪೀಸ್ ಬರುವ ಹಾಗೆ ಕಟ್ಟಿಂಗ್ ಮಾಡ್ಕೊಳ್ಳಿ. ಲೈನಿಂಗಲ್ಲಿ 4 ಪೀಸ್ ಬೇಕು ಅಂತ ಹೇಳ್ತಾ ಅಲ್ವಾ, ಸೊ ಮೇನ್ ಫ್ಯಾಬ್ರಿಕಲ್ಲಿ ನಮಗೆ 2 ಪೀಸಸ್ ಸಾಕಾಗುತ್ತೆ. ಮಿಡ್ಡಲ್ಲೇ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ. ಸ್ಟಿಚಿಂಗ್ ಆದಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇರೋದನ್ನು ಕಟ್ ಮಾಡ್ಕೋಬೋದು. ಲೈನಿಂಗ್ ಕರೆಕ್ಟಾಗಿರಬೇಕು ಕಟ್ಟಿಂಗ್. ಆಗ ಲೈನಿಂಗ್ನ ನೋಡಿಕೊಂಡು ನಾವು ಮಾರ್ಕಿಂಗ್ ಮಾಡಲಿಕ್ಕೆ ಈಸಿ ಇರುತ್ತೆ. ಈಗ ಫ್ರಂಟ್ ಪಾರ್ಟು ಬೆಲ್ಟ್ ಕರೆಕ್ಟಾಗಿ ಇದೆಯಾ ಅಂತ ನೋಡ್ಕೊಳ್ಳಿ, ಆ ಕಡೆ ಈ ಕಡೆ ಕಟ್ ಮಾಡ್ಕೊಂಡಿದ್ದೀರಾ ಅಂತ. ಅದಾದಮೇಲೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗಿರೋ ಫ್ಯಾಬ್ರಿಕ್ ಇನ್ನೊಂದು 2 ಬೆಲ್ಟನ್ನು ಕಟ್ ಮಾಡ್ಕೊಳ್ಳಿ. ಲೈನಿಂಗಲ್ಲಿ 4 ಪೀಸಸ್ ಬೇಕು, ಮೇನ್ ಫ್ಯಾಬ್ರಿಕಲ್ಲಿ 2 ಪೀಸಸ್ ಬೇಕು. ಈಗ 2 ಪೀಸಸ್ ನಾವು ಆಲ್ರೆಡಿ ಫಸ್ಟ್ ಪಾರ್ಟಲ್ಲಿ ಕಟ್ ಮಾಡಿದ್ಮೇಲೆ ಈಗ 2 ಪೀಸಸ್ ಬೇಕಲ್ವಾ, ಈ ಥರ 4 ಪೀಸಸ್, 2 ಪೀಸಸ್ ಮೇನ್ ಫ್ಯಾಬ್ರಿಕ್. ಕೆಳಗಡೆ ಮೇಲ್ಗಡೆ ಬರುತ್ತೋ ಇದು ಮೇಲ್ಗಡೆ ಇಟ್ಟು ಕೆಳಗಡೆಗೆ ತಿರುಗಿಸ್ತೇವೆ. ಸ್ವಲ್ಪ ಸ್ಟಿಫ್ ಆಗಿರೋದಕ್ಕೋಸ್ಕರ 3 ಪೀಸಸ್ 6 ಪೀಸಸ್ ಕಟ್ ಮಾಡಿ. ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಫ್ಯಾಬ್ರಿಕ್ ಕಟಿಂಗ್ ಮಾಡ್ಕೊಳ್ಳಿ.
ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೆ ಸಾಕಾಗುತ್ತೆ ಫ್ಯಾಬ್ರಿಕ್.